ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ಆಳಂದ ತಾಲೂಕಿನ ನಿಂಬರ್ಗ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂಥ ಅಡಲ್ಗಿ ಗ್ರಾಮದಲ್ಲಿ ಇವತ್ತು ಸುಮಾರು 11 ವರ್ಷದಿಂದ ಸರ್ಕಾರಿ ಭೂಮಿಯನ್ನು ನ್ಯಾಯಾಲಯದ ಮೊರೆಯಲ್ಲಿದ್ದರೂ ಕೂಡ ಇವತ್ತು ಸುಮಾರು 11 ವರ್ಷದಿಂದ ಯಾವುದೇ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಭೂಮಿಗೆ ಯಾವುದೇ ಅಡೆತಡೆ ಮಾಡಿರುವುದಿಲ್ಲ. ಆದರೆ ನಿನ್ನೆ ಮೊನ್ನೆ ಬಂದಂಥ ಒಬ್ಬ ಭ್ರಷ್ಟ ಅಧಿಕಾರಿ ಗ್ರಾಮ ಪಂಚಾಯತ್ ಯೋಜನೆ ಅಧಿಕಾರಿಗಳಾದಂಥ ರಾಚಯ್ಯ ಗೌಡ್ ಪಾಟೀಲ್ ಎಂಬುವರು ವಿನಾಕಾರಣ ಅಲ್ಲಿ ದಲಿತರಲ್ಲಿ ವೇಷ ಮತ್ತು ಜಗಳ ಹಚ್ಚತಕ್ಕಂಥ ಕೆಲಸ ಮಾಡ್ತಕ್ಕಂಥ ರಾಚಯ್ಯಗೌಡ ಪಾಟೀಲ್ ಅವರಿಗೆ ಈಗಾಗಲೇ ನಾವು ದಿನಾಂಕ 20/6/2026 ನಡೆದಂಥ ಗಲಾಟೆ ಅನುಗುಣವಾಗಿ 22/6/2026 ಪ್ರತಿಭಟನೆ ಮೂಲಕ ನಾವು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರೂ ಕೂಡ ಅವರು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ 14/7/2026 ಮಾದಿಗರ ಬಡಾವಣೆಗೆ ನುಗ್ಗಿ ಹಲವಾರು ಕಿಡಿಗೇಡಿಗಳು ಅಲ್ಲಿ ಮಾರಣಾಂತಿಕ ಅಲ್ಲಿರ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತು ಆ ಅಧಿಕಾರಿಗಳು ಮತ್ತು ಪಿಡಿಒ ಇವರಿಬ್ಬರು ಯಾವುದೇ ನೋಟಿಸ್ ನೀಡದೆ ಮಾದಿಗರ ಬಡಾವಣೆಯಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮನೆಗಳಿಗೆ ಒಡೆದು ಒಂದು ಆ ದೃಶ್ಯಗಳು ನಾವು ಕೆಲವು ದೃಶ್ಯಗಳು ತೋರಿಸ್ತೀವಿ. ಪೊಲೀಸ್ ಎದುರುಗಡೆನೆ ಯಾವುದೇ ನೋಟಿಸ್ ಇಲ್ಲದೆ ಈಗಾಗಲೇ ನ್ಯಾಯಾಲಯದ ಮೊರೆಯಲ್ಲಿರೋದ್ರಿಂದ ಕೇಸು ಸುಮಾರು 11 ವರ್ಷದಿಂದ ಅಲ್ಲಿ ನ್ಯಾಯಾಲಯದಲ್ಲಿರುವುದರಿಂದ ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೆ ಬಂದಂತ ಅಧಿಕಾರಿಗಳು ಆ ಜಾಗದ ಬಗ್ಗೆ ಯಾವುದೇ ಚಕ್ರ ಎತ್ತುತ್ತಾ ಇಲ್ಲ. ಆದರೆ ಇವನೊಬ್ಬ ಭ್ರಷ್ಟ ಅಧಿಕಾರಿ ರಾಚಯ್ಯಗೌಡ ಅಂತಕ್ಕಂಥ ಪಿಡಿಒ ತಮ್ಮ ಮನಸ್ಸಿಗೆ ಬಂದಂತೆ ನಾವು ಈಗಾಗಲೇ ಈ ಜಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟಡ ಭವನವನ್ನು ಕಟ್ಟಡ ಮಾಡುವುದಕ್ಕೆ ನಾವು ಜಾಗ ಖಾಲಿ ಮಾಡತಕ್ಕಂತ ಕೆಲಸ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಜಾಗ ಖಾಲಿ ಮಾಡಿ ಅಂತಕ್ಕಂಥದ್ದು ನೇರವಾಗಿ ಬಡಾವಣೆಯಲ್ಲಿ ಬಂದು ಹೇಳ್ತಕ್ಕಂಥ ಆ ಅಧಿಕಾರಿಗೆ ಎಷ್ಟಾದ್ರೂ ಒಂದು ಸೌಜನ್ಯತೆ ಕೂಡ ಇಲ್ಲ. ನಾವು ಸಮಾಜದವರಿಗೆ ಮೊದಲಾಗಿ ಒಂದು ಯಾವುದೇ ಸರ್ಕಾರಿ ಭೂಮಿ ಅಥವಾ ಸರ್ಕಾರಿ ಜಾಗ ಕಬ್ಜೆಯಲ್ಲಿದ್ರು ಕೂಡ ಅವರಿಗೆ ಮನೆಗೆ ಹೋಗಿ ಅವ್ರಿಗೆ ನೋಟಿಸ್ ಕೊಟ್ಟು ಆ ಪ್ರಕರಣದ ಬಗ್ಗೆ ತಿಳ್ಕೊಂಡು ಅವ್ರ ಜಾಗಕ್ಕೆ ಹೋಗ್ಬೇಕಾಗಿತ್ತು. ಇವನು ಒಬ್ಬ ಜಾತಿವಾದಿ ಮತ್ತು ಭ್ರಷ್ಟ ಅಧಿಕಾರಿ ಮಾಡಿದಂತ ಕೃತ್ಯಗಳು ಎಲ್ಲಾ ಜಾತಿಯವರಿಗೂ ಮತ್ತು ಎಲ್ಲಾ ಸಂಘಟನೆ ಹೋರಾಟಗಾರರಿಗೂ ನಮ್ಗೆ ಅನುಮತಿ ಕೊಡ್ತಾರೆ. ಆದ್ರೆ ನಮ್ಮ ಸಮಾಜದವರಿಗೆ ಯಾಕೆ ಈ ತರ ವಿರೋಧ ಮಾಡ್ತಕ್ಕಂಥ ಆಲೋಚನೆ ಬರ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಬರ್ತಾ ಇದೆ ಅಂತಕ್ಕಂಥ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ಇವತ್ತು ಕೂಡ ನಾನು ಪೊಲೀಸ್ ಅಧಿಕಾರಿಗೆ ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗೆ ಗಮನಕ್ಕೆ ತಂದು ಒಂದು ಅನುಮತಿ ಪಡೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಒಂದು ವೇಳೆ ಕೊಡದೆ ಹೋದರೆ ಅವ್ರು ಯಾವುದೇ ಕೇಸ್ ಮಾಡಲಕ್ಕ ನಾವು ಅನುಮತಿ ಇಲ್ಲದೆ ಹೋರಾಟ ಮಾಡತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಹೇಳ್ಬೇಕಾಗ್ತದೆ. ಅದು ಅವತ್ತು ಬೆಳಗ್ಗೆ 11 ಗಂಟೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮುಖಾಂತರ ನಾವು ಬಂದು ಅಲ್ಲಿರ್ತಕ್ಕಂಥ ನಡೆದಂತಕ್ಕಂಥ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಮನವಿ ಪತ್ರ ಕೊಡ್ತಕ್ಕಂಥ ಕೆಲಸ ನಾವು ಮಾದಿಗ ಸಮಾಜದ ವಿವಿಧ ಸಂಘಟನೆ ಒಕ್ಕೂಟದ ವತಿಯಿಂದ ನಾವು ಕಾರ್ಯಕ್ರಮ ಆಯೋಜಿಸಿದೆ. ಆದ್ದರಿಂದ 3ನೇ ತಾರೀಕು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರು, ಯುವ ಹೋರಾಟಗಾರರು, ಎಲ್ಲ ರಾಜಕೀಯ ಮುಖಂಡರು, ನ್ಯಾಯವಾದಿಗಳು, ಅರೆ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಾದಿಗರಿಗೆ ಅನ್ಯಾಯ ಆದಂತ ಅನ್ಯಾಯವನ್ನು ಸರಿಪಡಿಸಲು ಮತ್ತು ಆ ಹೋರಾಟಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಹೋರಾಟದ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಕ್ಕಂಥದ್ದು ನಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಡ್ತೀವಿ.